ಮನೇಲಿ ಇಂಥವೆರಡು ಚಿಕ್ಕ ಮಕ್ಕಳು ಸಾಕಂಡು ಆಮೇಲೆ ಇಂಥ ಹೆಡ್ತಿ ಜೊತೆ ಸಂಸಾರ ಮಾಡ್ಕೊಂಡು ಹೋಗೋದು ಇಷ್ಟು ಕಷ್ಟ ಅಂತ ನನಗೆ ಗೊತ್ತು. ವೆಲ್ಕಮ್ ಟು ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ವಿಡಿಯೋ ಲಾಕ್ಸು ಆಲೆ ಸುಮಾರು ದಿನ ಆಗೋಯ್ತು ಲಾಕ್ಸ್ ಮಾಡಿ, ಬೇಜಾರಾಯ್ತದೆ. ಏನು ಮಾಡಿರಿ, ಪರಿಸ್ಥಿತಿಗಳು ಹಂಗವೇ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸ್ವಲ್ಪ ಒಂದು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡಮ್ಮ. ಚಳಿ ಹಿಡಿತಾ ಇಲ್ಲ ನಿನಗೆ? ಯಾಕೆ ಎದ್ದಿರಿ ಮಕ್ಕಳು ಇಷ್ಟೊತ್ತಿಗೆ ಎದ್ದೊಳ್ತವೆ? ಏನು ಕಡ್ದು ಕಟ್ಟಿ ಹಾಕಿದ್ದಿರಲ್ಲ ನೀವು? ಏನು ಕಡ್ದು ಕಟ್ಟಿ ಹಾಕಿದ್ದೀರಿ ಅಂತ ಇಷ್ಟೊತ್ತಿಗೆ ಹ್ಯಾಪೆ 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 ಅನ್ಕಂಡು ಏನು ಮಾಡೋಳ ಕಾಣ ಇವತ್ತು ಅಡುಗೆ ಏನು ಮಾಡೋಳ? ಇಲ್ಲ ನೀನು ಯಾಕ್ತಾ ಎದ್ದಿದ್ದಿ? ಉಚ್ಚಮಲ್ಲ ಥೋ ಏನು ಮಾಡ್ತದೆ ಇಲ್ಲಿ ಅಡುಗೆ? ದೋಸೆ. ಇದು ಪಾರಿನ್ಗೆ ನಿನ್ನೂ ಕರ್ಕೊಂಡು ಹೋದಾರಂತೆ. ಈಗ ಇಷ್ಟೊತ್ತು ಅದನ್ನೇ ಮಾತಾಡ್ತಾ ಇದ್ರು. ಈಗ ಇಷ್ಟೊತ್ತು ಗಂಟೆ ಮಾತಾಡ್ನಿಲ್ವಾ ನೀನು? ನಿನಗೆ ಮಗ ಪಾಸ್ಪೋರ್ಟು ನೀನು ಏಜು ಜಾಸ್ತಿ ಆಗೋಯ್ತು ನಿಂದು. ಇಲ್ಲ ಅಂದರೆ ನಿನ್ನೂ ಕರ್ಕೊಂಡು ಹೋಗೋರು. ನಿಂದು ಏಜು ಜಾಸ್ತಿ ಆಗೋಯ್ತು ಪಾರಿನ್ಗೆ. ಜಾಸ್ತಿ ಏಜ್ ಆಗೋಯ್ತು. ನೀನು 3 ವರ್ಷ ತುಂಬಿರಬಾರ್ದಂತೆ. ಜೇರಿಸ ಕರ್ಕೊಂಡು ಹೋಗಿಲ್ವಾ? ಆ ಕುಂಬಳಕಾಯಿ ತಂದು ಇನ್ನೇನು ಒಂದು ವಾರ ಆಯ್ತು ಕೆಚ್ಬಿಟ್ಟು ಪಲ್ಯ ಮಾಡಮ್ಮ ಅನ್ನೋ ಬುದ್ಧಿ ಇಲ್ಲ ನಿನ್ಗೆ? ಅದ ಹೆಂಗೋ ನಾನು ಮಾಡ್ತೀನಿ. ಇನ್ನೇನು ನೀನ್ ದಬಾಕಿಯಾ? ನೀನ್ ಮುಸುಡಿಗೆ ಮಾಡಕ್ ಬರೀಕಿಲ್ವಲ್ಲ, ನಾನೇ ಮಾಡ್ಬೇಕು. ಈಗ ಪಾರಿನ್ಗೆ ಹೋಗೋಕೆ ಹೆಂಗೆ ಹೇಳು? ಅಯ್ಯ ಮುಕ್ಕ ಇದ್ಯಾಕ ಮುಕ್ಕ ಹಿಂಗಾಡಿ? ಏಯ್ ಯಾ ಪಾಸ್ಪೋರ್ಟ್ ಹೆಂಗಸ್ರಿಗೆ ಪಾಸ್ಪೋರ್ಟ್ ಬೇಡ ಬಂತಕಲೇ? ಶಾಂತಂಪಲ್ಲಿ ಬಂದಿದ್ರೆ ನೀವು ನಮ್ಮ ಕೆಲ್ಸ ನೋಡ್ಬಿಟ್ಟು ರವಿಯರ್ ಅಮ್ಮ ಬಂದವ್ರು ನೋಡಿ ಅಂತ ಇದ. ಶಾಂತಂಪಲ್ ಕ್ರೈಮ್ ಸ್ಟೋರಿ ಲಕ್ಷ್ಮೀ ನಿವಾಸ ಅದ್ರಲ್ಲಿ ಏನ್ ಬಂದಿಲ್ವಲ್ಲ ನೀವು? ನಾನು ನೋಡ್ತೀನಲ್ಲ. ಬಂದಿದ್ರಿ ಅಂತೂ ಅಂದ್ರೆ ನೀವು ಒಂಥರ ಕಂಡಿಡಿಯಕ್ ಆಗ್ಲಿಲ್ಲ. ಆದ್ರೂ ಒಂದಿಬ್ರು 3 ಜನ ಜೊತೆಲಿದ್ರಿ. 2-3 ಜನ ಏನೋ ಜೊತೆಲಿದ್ರಿ ಅಂದ್ರೆ ಎಲ್ಲ ದಪ್ಪಕ್ಕೆ ಇದ್ರು. ಯಾರು ಅಂತ ಕಂಡಿಡಿಯಕ್ ಆಗ್ಲಿಲ್ಲ ಅಂತೂ. 3 ಜನ ಬಂದಿದ್ರು ಅವಳನ್ನ ಆಚೆ ಓಡ್ಸಕ್ಕೆ. ನೋಡ್ತೀನಿ ನಾನು. ಆದ್ರೆ ಸರಿಯಾಗಿ ನೋಡ್ಲಿಲ್ಲ ಅಷ್ಟೇ. ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಬರೀ ಕೇಳಿಸ್ತೀನಿ ಅಷ್ಟೇ. ಕುತ್ಕೊಂಡು ನೋಡ್ಬೇಕಾದ್ರೆ ಅಬ್ಸರ್ವ್ ಮಾಡೋದು ಅಷ್ಟೇ. ಏನಿಲ್ಲ. ತಿಂಡಿ ದೋಸೆಗೆ ಆಡಿಸ್ಬಿಟ್ಟು ಅದೇನೋ ಹಾಗಲಕಾಯಿನ ಪಲ್ಯ ಮಾಡೋದ ಅಂದ್ಬಿಟ್ಟು ನೈಟ್ ಉಣಿಯಾಕಿದ್ದೆ. ಅದಕ್ಕೆ ಇವಾಗ ಆಡಿಸ್ತಾ ಇದ್ನಲ್ಲ, ಅದಕ್ಕೆ ಕಾಫಿ ಲೇಟ್ ಆಯ್ತು. ಅದಕ್ಕೆ ಬೈತಾವ್ರೆ. ಈಗ ತಿರ್ಗಾ ಫೋನ್ ಮಾಡಿದ್ದು ಅದೇಯಾ ಪಾರಿನ್ಗೆ ಕಲೆ? ಅಯ್ಯೋ ಮುದೇವಿ, ಈಗ ಬಟ್ಟೆ ತರಕ್ ಹೋಗ್ಬೇಕು. ಸುತ್ತಾಡ್ಕ ಬರುತ್ತೆ ಅಷ್ಟೇ ರೀ. ಅಲ್ಲ ಕಲೆ, ಈಗ ಬಟ್ಟೆ ಈಗ ಬಟ್ಟೆ ಎಷ್ಟೊತ್ತೆ ತಗೊಬರ್ನೆ ಹೋಗಿ ಪಂಡಪುರಕ್ಕೆ? ಪಾರಿನ್ಗೆ ನೀನು ಈ ನೈಟಿ ಹಾಕೊಂಡ್ ಹೋದಿಯಾ ಪಾರಿನ್ಗೆ? ಇಲ್ಲ ಒಂದ್ 5-6 ಜೊತೆ ನೈಟಿ ತರನಾ ಪಾರಿನ್ಗೆ ಕಲೆ? ಬರೀಕಿಲ್ವಾ? ಸದ್ಯ ಆಯ್ತು ಬಿಡು, ಒಳ್ಳೇದು. ಅಂಕನ ಮೈಸೂರು ತೋರಿಸಿಲ್ಲ ಬಾ. ಇಲ್ಲಿ ಈಗ ಮೊಬೈಲ್ ಮ್ಯಾಪ್ ಹಾಕಂತ ಇಡೀ ಪ್ರಪಂಚನೇ ತೋರಿಸ್ತೀನಿ. ಆಯ್ತು. ಅಲ್ಲೇ ಪಾರಿನಗ್ ಬಾ ಅಂದ್ರು ಬರೀಕಿಲ್ಲ. ಇವಂತಾರ ಲೂಸ್ ಆಡ್ದಂಗೆ. ಐಕ್ಲ ಇಲ್ಲಿ ಬಿಟ್ಬಿಟ್ಟು ಹೋಗದ? ಹಬ್ಬ ಬಂದ್ರೆ ಹೆಂಗೋ ಆಯ್ತದೆ. ಅವ್ರು ಮಾಡ್ತಾರೆ ಹಬ್ಬ ಬಂದ್ರೆ. ಸವಿತಂಗೂ ಟೈಮ್ಗೂ ಫೋನ್ ಮಾಡಿದ್ರೆ ಆಯ್ತದೆ. ಈಗ ಬಂದಿಯಾ ಬರೀಕಿಲ್ವ? ಅಷ್ಟು ಹೇಳಿ ನೀನು. ಅಲ್ಲಿ ಹೇಳ್ತಾವ್ರೆ ಅಲ್ಲಿ ವೀಸಾ ಪಾಸ್ಪೋರ್ಟ್ ಮೊದಲು ಬುಕ್ ಮಾಡ್ಬೇಕಂತೆ ಮುಂಚೆ ಬುಕ್. ಈಗ ನಾನು ರಿಯಲ್ ಆಗಿ ಹೇಳ್ತಾವನಿ, ನಿನ್ನಿಷ್ಟ. ಸರಿ, ಈಗ ಫೋನ್ ಮಾಡಿ ಈಗ ನಾನೇ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ. ಅವಳು ಬರೀಕಿಲ್ವಂತೆ, ಇನ್ನೊಂದ್ಸಲಿ ಬಂದಾಳಂತೆ ಅಂತ. ಸರಿಯಾ? ನೀನು 4 ವರ್ಷ ತುಂಬಿರ್ಬೇಕಂತೆ. 5 ವರ್ಷ ಜಾಸ್ತಿ ಆಗೋಯ್ತು ನಿನ್ಗೂ ಬೇಕಲ್ಲ? ಜಾಸ್ತಿ ಆಗೋಯ್ತು ನಿನ್ಗೆ.
ನಿನಗೆ 3 ವರ್ಷ ತುಂಬೈತು ಮಗ, ನಿನಗೂ ಏಜ್ ಜಾಸ್ತಿ ಆಗೋಯ್ತು. ನಿನಗೂ ಏಜ್ ಜಾಸ್ತಿ ಆಗೋಯ್ತು. ಒಂದು ಮೆಸೇಜು. ನಮಸ್ಕಾರ ಕೆಂಪಣ್ಣ, ನಾನು ಚಿಕ್ಕನಹಳ್ಳಿ ಹುಡುಗ, ಮೂಡು ಕೊಪ್ಪಳ ಪಕ್ಕ. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ನಿನ್ನ ಆಶೀರ್ವಾದ ಇರಬೇಕು ಕೆಂಪಣ್ಣ. ಅಣ್ಣ ನಮ್ಮ ಹತ್ರ ಮೇಲೆ ಸಪೋರ್ಟು ಮಾಡಿ. ಏನು ಹೆಸರು? ಸುನೀಲ್ ಗೌಡ ಅಂತ ಅಂದ್ಬಿಟ್ಟು. ಸುನೀಲ್ ಗೌಡ ಫುಡ್ಡು ಲವರ್ ಅಂತೆ. ಬ್ರದರ್, ಇದ್ರ ಬಗ್ಗೆ ನಮ್ಮ ಮಿಸಸ್ಸು ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರು ಹೇಳ್ತಾರೆ, ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ, ನಮಗೆ ಮಾರ್ಗದರ್ಶನ ಎಲ್ಲ ಇವರೇ. ಹಿಂಗೆ ಮಾಡಿರಿ, ಈ ಥರ ವಿಡಿಯೋ ಮಾಡಿರಿ, ಹಿಂಗೆ ಎಡಿಟ್ ಮಾಡಿರಿ, ಹಿಂಗೆ ಮಾತಾಡ್ರಿ, ನಾನು ಹಿಂಗೆ ಮಾತಾಡ್ತೀನಿ ಕಂದ್ರಿ, ಇಷ್ಟೊತ್ತು ಮಾಡಿರಿ ವಿಡಿಯೋವ, ಇಷ್ಟೊತ್ತು ಮಾಡಿದ್ರೆ ಹಿಂಗೆ ದುಡ್ಡು ಅರ್ನಿಂಗು, ಡೊನೇಷನ್ನು, ಡಾಲರು ಹಿಂಗೆಲ್ಲ ಜಾಸ್ತಿ ಬರ್ತವೆ ರೀ ಅಂತ ಹೇಳ್ಕೊಟ್ಟದ್ದು. ಎಲ್ಲ ಎಷ್ಟೆಷ್ಟಾಗ್ತದೆ? ಎಣ್ಣೆ ಯಾಕೆ ಹಚ್ಬಿಟ್ಟಿದೆ? ಅದೇ 200 ಉರಿಯಕ್ಕಾಯ್ತವೆ. ತಿರ್ಗಾ ತರಕಾರಿ ಹುರ್ಕೊಳಕ್ಕೂ ಆಯ್ತದೆ. 3 ಹಾಕ್ಬಿಟ್ಟು ಹಂಗೆ ಎತ್ಕೊಬಿಡು ಪಟ್ ಅಂತ ಹೇಳ್ಕೊಡ್ತಾರೆ. ಹೇಳಮ್ಮಿ, ವಿಡಿಯೋ ಅಷ್ಟೇ ಹಾಕಾಗ್ತೆ. ಏನಲ್ಲ ಹಾಗಲಕಾಯಿ ಜಾಸ್ತಿ ಇದಾವ, ಹೊಸಿನಿ ಅಲ್ವಾ ಇರೋದು, ಸಾಕ್ಬಿಡು. ಬಟ್ಟೆ ಹೇಳ್ದಷ್ಟ ಕೇಳ್ಬೇಕು, ತಲೆ ಮೇಲೆ ಹೊಡೆದು ಹಾಕ್ಬಿಡ್ತೀನಿ. ಇಲ್ಲ, ನೀನು ಸ್ವಂತವಾಗಿ ಮಾಡಕ್ ಬರ್ಬೇಕು. ಇವೆರಡನೇ ಮಾತ್ರ ಇದ್ ಮಾಡ್ಕೊಂಡು ಎತ್ ಮಾಡಿಕೋ. ಅಲ್ಲೇ ಮಡಗ್ಲಾಕ್ ಹೋಯ್ತೀನಿ ನಾನು. ಹೇಳಲೆ ಇವು ಯೂಟ್ಯೂಬ್ ಹೆಂಗ್ ಮಾಡ್ಬೇಕು ಗೊತ್ತೇ ಇಲ್ಲ. ಒಂದೇ ಮಾತು ಕೇಳ್ಬಿಡ್ತಾವಳೆ ವೀಕ್ಷಕರೇ, ಪ್ರೇಕ್ಷಕರೇ. ಇವಳಿಗೇನೋ ಗೊತ್ತಿಲ್ವಂತೆ. ಅದ್ರ ಬಗ್ಗೆ ನನಗೆ ತಿಳಿದಷ್ಟು ನಿಮಗೆ ನಾನೇ ಹೇಳ್ತೀನಿ. ನೋಡಿ ಬ್ರದರ್, ಇಲ್ಲಿ ಯಾರ ಸಪೋರ್ಟು ಬೇಕಾಗಿಲ್ಲ. ಯಾರು ಸಪೋರ್ಟ್ ಬೇಕು ಗೊತ್ತಾ? ಇಲ್ಲ, ನಮ್ಮ ವಿಡಿಯೋಗಳು ನೋಡ್ತಾವ್ರಲ್ಲ, ಜನತೆ ಸಪೋರ್ಟು ಬೇಕಾಗಿರೋದು. ಜನತೆ ಸಪೋರ್ಟ್ ಬೇಕು ಅಂದರೆ ಏನು ಮಾಡಬೇಕು? ಹಿಂಗೆ ವಟಾಲ್ ಅಂತ ಸೌಂಡ್ ಮಾಡ್ತಾಯಿದ್ರೆ ನಾನು ಹೇಳೋದು ಅರ್ಥ ಆಗಿಲ್ಲ. ಆಚೆ ಕಡೆಗೆ ಹೋಗಿ ಮಾತಾಡ್ತೀನಿ. ಅದೇ ಬ್ರದರ್ ಹೇಳ್ತಾರನಲ್ಲ, ಕೈ ಹಿಡಿಬೇಕಾಗಿರೋದು ಜನತೆ, ಸಪೋರ್ಟ್ ಅಲ್ಲ. ಈಗ ಯಾರೋ ಹಿಂಗೆ ನಮ್ಮಂಗೆ ವೀಡಿಯೋ ಮಾಡೋರು 4 ಜನ ವೀಡಿಯೋ ಕ್ರಿಯೇಟರು ಫಾಲೋ ಮಾಡಿದ್ರೆ ನಿಮ್ಮ ವೀಡಿಯೋ ನೋಡೋರು ಯಾರು? ಆರಾಮಾಗಿ ನೆಮ್ಮದಿಯಾಗಿ ಮನೇಲಿ ಏನೋ ಗೇಮೇ ಮಾಡ್ಕೊಂಡು ನಾವು ವೀಡಿಯೋ ಮಾಡಲ್ಲಕ್ಕನಪ್ಪ, ವೀಡಿಯೋ ನೋಡ್ತೀವಿ ಅನ್ನುವಂಥ ಪ್ರೇಕ್ಷಕರವರಲ್ಲ, ಅವರು ವೀಡಿಯೋ ನೋಡಿದ್ರೆ ರೀಚ್ ಆಗುತ್ತೆ, ಸಪೋರ್ಟು ಚೆನ್ನಾಗಿ ವೀಡಿಯೋ ರೀಚ್ ಆಗುತ್ತೆ, ಓಡ್ತವೆ. ಅದು ಬಿಟ್ಬಿಟ್ಟು ಕ್ರಿಯೇಟರು ವೀಡಿಯೋನೇ ನೋಡಲ್ಲ, ಪೋಸ್ಟ್ ಮಾಡೋದು ಎಷ್ಟು ಅಷ್ಟೇ. ಅವ್ರಿಗೆ ವೀಡಿಯೋ ಮಾಡೋದಿಲ್ಲಿ, ಅವ್ರು ಗೇಮೇ ಮಾಡೋದಿಲ್ಲಿ, ಅವ್ರಿಗೆ ಆದಂಥ ಏನೇನೋ ಇದಿರ್ತವೆ. ಅವ್ರು ವೀಡಿಯೋ ನೋಡ್ಕೊಂಡು ಕುತ್ಕೊಂತಾರೆ. ಫಾಲೋ ಮಾಡಿಬಿಟ್ರೆ, ಈಗ ಕ್ರಿಯೇಟರ್ ಫಾಲೋ ಮಾಡಿಬಿಟ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದಾರ, ವೀಡಿಯೋ ವ್ಯೂಸ್ ಬರಲ್ಲ. ಜನತೆ ಕೈ ಹಿಡಿಬೇಕು, ಜನತೆ ನೋಡಬೇಕು. ವೀಡಿಯೋ ವೈರಲ್ ಆಗೋ ಥರ ನಾವು ಕಂಟೆಂಟ ಏನಾರ ಮಾಡಿ ವೀಡಿಯೋ ಪೋಸ್ಟ್ ಮಾಡಬೇಕು. ಈಗ ನನ್ನ ವೀಡಿಯೋನೇ 15,000, 17,000, 20,000 ಓಡ್ತವೆ. ಮೊದಲು 50,000, 60,000 ಓಡ್ತಿದ್ದವು. ಈಗ ನನ್ನ ಕಷ್ಟ ನಾನು ಯಾರಿಗೆ ಹೇಳ್ಕೊಳ್ಳೋಣ? ನಾನು ಯಾರಿಗೆ ಮಾರ್ಗದರ್ಶನ ಕೊಡಿ ಅಂತ ಕೇಳ್ಕೊಳ್ಳೋಣ? ಅವೆಲ್ಲ ಆಗದೆ ಇರೋದು ಏನಿಲ್ಲ. ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ. ಅದು ಯಾವ ಥರ ಅನಿಸುತ್ತೋ ಆ ಥರ ಮಾಡಿ. ಅವು ಎಷ್ಟು ವ್ಯೂಸ್ ಬರಬೇಕೋ ಅಷ್ಟು ಬರುತ್ತೆ. ಅದೇನಾಗಬೇಕು ಅದಾಗುತ್ತೆ. ಆಮೇಲೆ ಇನ್ನು ಅಟಿಲಿ ಬೇಕಾದಷ್ಟು ಕೆಲಸ ಅವೆ, ಸಿಕ್ಕಾಬಟ್ಟೆ ಕೆಲಸ ಅವೆ. ಮುಂದೆ ನೋಡಮ್ಮ, ಈ ಲಾಕ್ಸು ಏನೆಲ್ಲ ಹೇಳ್ಬೋದು ಅಂತ ಹೇಳ್ತೀನಿ. ಚಪ್ಪಲಿ ಸ್ಪೆಟ್ರು ಎಲ್ಲ ತರಬೇಕು. ಚಪ್ಪಲಿ ಸ್ಪೆಟ್ರು ಎಲ್ಲನೇ. ಏನು ಮಾಡ್ತಾಯಿದ್ದಿಲ್ಲ ಅಲ್ಲಿ ನೀನು? ಯಾವುದೇ ಒಂದು ಕೆಲಸ, ಈ ಹೊಲ್ತಾವು ಗೇಮೇ ಮಾಡೋದು, ಆಫೀಸು, AC ರೂಮು, ಒಂದು ಏನೇ ಆಗಲಿ, ಒಂದು ಬೆಳಿಗ್ಗೆ ಎದ್ದು ಏನು ಜನ ದಡ ಅಂತ ಓಡೋಯ್ತಾರೋ, ಕಷ್ಟ ಇಂಥದ್ರಲ್ಲಿ ಇಲ್ಲ ಅನ್ನೋಂಗಿಲ್ಲ. ಪ್ರತಿಯೊಬ್ಬರು ಇವತ್ತು ₹1 ಸಂಪಾದನೆ ಮಾಡಬೇಕಾದ್ರೂ ಪ್ರತಿಯೊಂದರಲ್ಲೂ ಕಷ್ಟ ಐತೆ. ಯಾರಿಗೆ? ಬಡವ್ರಿಗೆ, ದುಡ್ಡು ಮಾಡಿರೋರಿಗೆ ದುಡ್ಡು ಮಾಡಿಕೊಡುತ್ತೆ ಬಿಡಿ. ನಮ್ಮಂಥ ಒಂದು ಮಿಡ್ಲ್ ಕ್ಲಾಸ್ ಇವ್ರಿಗಂತೂ ಎಷ್ಟು ಆ ಕಷ್ಟನ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಇವಳಿಗೆ ಗೊತ್ತು, ಹೇಳ್ತೀಯಲ್ಲ ಕಷ್ಟದ ಬಗ್ಗೆ. ದುಡ್ಡು ಮಾಡೋದು ಎಷ್ಟು ಕಷ್ಟ ಗೊತ್ತಲೇ ನಿಂಗೆ? ಹಾಂ, ಇವಳಿಗೇನು ಗೊತ್ತು? ನಾನು ಎಳ್ಕೊಂಬಂದು ಹಾಕ್ತೀನಿ, ತಿನ್ಕೊಂಡವಳೆ ಅಟಿಲಿ. ಇವಳಿಗೇನು ಗೊತ್ತು? ಅದೇ ಕಷ್ಟ. ಅದು ಹೆಂಗೆ ಪಟ್ಟಿ ನೀನು? ಕಷ್ಟ ಹೆಂಗೆ ಪಟ್ಟಿಲ್ಲ? ಅಟಿಲಿ ಹಿಂಗೆ ಕಸ ಹೊಡ್ಕೊಂಡಿದ್ರೆ ದುಡ್ಡು ಬಂದದ? ಹಿಂಗೆ ಕಸ ಹೊಡ್ಕೊಂಡಿದ್ರೆ ಹಾಂ, ಹೆಂಗೆ ಹೇಳಲಿ? ಕೆಲವ್ರಿಗೆ ಅಂದರೆ ಹೆಂಗೆ ಅಂತಂದರೆ, ಎಷ್ಟೇ ಬೆಳಿಗಿನ ಸಾಯಂಕಾಲ ತನಕ ದುಡಿದ್ರು ಕೆಲವ್ರಿಗೆ ಜೀವನ ಹೆಂಗಪ್ಪ ಅನ್ನೋ ಥರ. ಅಯ್ಯೋ, ಖರ್ಚಂಗೆ. ಈ ಒಂದು ಕಡಲೆ ಕಾಳು, ಅಕ್ಕಿ, ಬೇಳೆ, ಒಂದು ಆಸ್ಪತ್ರೆ ಖರ್ಚು, ಬಟ್ಟೆ, ಕರೆಂಟ್ ಬಿಲ್ಲು, ಇದು ಕೇಬಲ್ಲು, ಅದು ಇದು, ಆಳು ಮೂಳು ಕಡ್ಡಿ ಕಸ. ನೀನು ಎಷ್ಟಾರ ದುಡಿ ಅಲ್ಲಿದಲ್ಲೇ ತಿರೋಯ್ತದೆ. ಸಾಲ, ಇನ್ನು ವ್ಯವಸಾಯಕ್ಕೆ ಸಾಲ, ಮತ್ತು ಇನ್ನೊಂದು ಏನೋ ಒಂದು ಬಿಸ್ನೆಸ್ ಮಾಡ್ತಾರೆ ಕೆಲವ್ರು, ದೊಡ್ಡ ಮಾಡ್ತಾರೆ, ಅವ್ರು ಹೊಂಟೈತವೆ. ಪಾಪ ಒಬ್ಬೊಬ್ರಿಗೂ ಒಂದೊಂಥರ. ಇನ್ನು ಆರೋಗ್ಯ ಒಂಥರ, ಜೀವನ ಒಂಥರ ಆದರೆ ಇನ್ನು ಆರೋಗ್ಯದ್ದೇ ಸಮಸ್ಯೆಗಳೇ ಸಾವಿರಾರು ಇರ್ತವೆ. ಒಂದು ನಾನಾ ಥರ ಜೀವನ, ನಾನಾ ಥರ ಕಷ್ಟಪಡ್ತಾ ಇರ್ತಾರೆ. ಮಾತ್ರ ಚೆನ್ನಾಗಿರ್ತಾರೆ, ಇನ್ಕ್ಲೂಡಿಂಗ್ ಮೀ.
ಹಿಂಗೆ ವಿಡಿಯೋದಲ್ಲಿ ಮಾತ್ರ ಈ ಥರ ಯಾಕೆಂತಂದರೆ ನಗ್ಕಂಡೇ ಮಾತಾಡಬೇಕು. ನಮಗೂ ತುಂಬ ಕಷ್ಟಗಳು, ಬೇಕಾದಷ್ಟು ತಲೆನೋವುಗಳು, ಬೇಕಾದಷ್ಟು ಟೆನ್ಷನ್, ಮಾನಸಿಕ ಚಿಂತನೆಗಳೇ ಜಾಸ್ತಿ ಇವೆ. ಆ ಥರ ತುಂಬ ಜನಕ್ಕೆ ಇರ್ತವೆ. ಅಂದರೆ ಸುಮ್ಮನೆ ಹಂಗೆ ಹೇಳ್ತಾ ಇರೋದು. ಹಿಂಗೆಲ್ಲ ಇರುತ್ತೆ ಜೀವನ, ಏನು ಮಾಡೋಕ್ಕಾಗಿಲ್ಲ. ಈ ಗೊಂದಲದೊಳಗೆ ಪ್ರತಿಯೊಂದರಲ್ಲೂ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಐತೆ. ವೀಡಿಯೋನ ಮಾತ್ರಕ್ಕೆ ಯಾಕೆ ಅಂತಂದರೆ ಇಲ್ಲೊಬ್ಬ ಕಮೆಂಟ್ ಮಾಡಿದ, ಕೆಂಪ ಹಿಂಗೆ ಇಲ್ಲಿ ಕಮೆಂಟ್ ನೋಡ್ತೀರಾ ನೋಡಿ, ಹಿಂಗೆ ಕಾಗಿ ಆರಿಸ್ಕೊಂಡು ಕೆಂಪ ದಡ್ನೂ ಅಲ್ಲ ಬುದ್ಧಿವಂತನೂ ಅಲ್ಲ, ಜನಗಳಿಗೆ ಕಾಗಿ ಆರಿಸ್ಕೊಂಡು ಹಿಂಗೆ ದುಡ್ಡು ಮಾಡ್ತಾನೆ ಯೂಟ್ಯೂಬಲ್ಲಿ ರೈತ ಅಂತ. ಅಲ್ಲ, ನಾನೇನು ರೈತ ಅಂತ ಅಂದ್ಬಿಟ್ಟು ಹೇಳ್ಬಾರದ್ದು ಹೇಳ್ತಾ ಇದ್ದಾನ, ಹೊಲ್ತಾ ಹೋಗ್ಬಿಟ್ಟು ಮಾಡಬಾರದು ಮಾಡ್ತಾ ಇದ್ದಾನ. ಜನಕ್ಕೆ ಮೋಸ ಮಾಡಿ ಹಣ ಸಂಪಾದನೆ ಮಾಡ್ಬೋದು, ಆದರೆ ಭೂಮಿ ತಾಯಿಗೆ ಮೋಸ ಮಾಡಿ ನಾಕಾಣಿನೂ ಸಂಪಾದನೆ ಮಾಡೋಕ್ಕಾಗಲ್ಲ. ಅಲ್ಲಿ ಕಳೆ ಕಿತ್ತರೇನೆ ಬೆಳೆ ಭೂಮಿಲಿ, ಅಲ್ಲಿ ಬಿಸಿಲು ಮಳೆ ಗಾಳಿ ಚಳಿ ಅಂತ ಒಣಗಿ ವ್ಯವಸಾಯ ಮಾಡಿದ್ರೇ ನಾ ಕಾಸು ಅಂತ ಆಗೋದು. ಆದರೆ ಆಯಿತು ಆಗ್ದಾರ ಇಲ್ಲ ಈ ಥರ. ಅಂಥದ್ರಲ್ಲಿ ಇವನು ಯಾವನೋ ಹೇಳ್ತಾನೆ, ಅಲ್ಲ ನಾನು ದುಡ್ಡು ಮಾಡ್ತಾವನಿ ಅಂತ ಗೊತ್ತಿದ್ರೆ ನಾನು ಎಷ್ಟಪ್ಪ ಹೊಡವಿ ಇವತ್ತೆಲ್ಲ ಒಂದು 10,000 15,000 20,000 ಮೊದಲು ಹೋಯ್ತಿದ್ದ, ಒಂದು 50,000 ಹಿಂಗೆ ಹೋಯ್ತಿದ್ದೋ ಹೇಳ್ತಾನೆ. ಇವನು ಗೊತ್ತಾ ಎಷ್ಟು ದುಡ್ಡು ಬರ್ತದೆ, ಎಷ್ಟು ಮಾಡ್ತಾವ್ರಿ ಅಂತ. ನನಗೆ ಈಗ 80,000 ಸಬ್ಸ್ಕ್ರೈಬರು ಅಂದ್ಕೊಳ್ಳಿ, ಅವರೇ ಓಕೆ ಒಪ್ಕೊಳ್ಳಮ್ಮ. 4 ಲಕ್ಷ 5 ಲಕ್ಷ 1 ಮಿಲಿಯನು 5 ಮಿಲಿಯನು 50 ಮಿಲಿಯನ್ ಇವರೆಲ್ಲ ಅವರೆಲ್ಲ ಹಂಗಾರೆ ಅವ್ರಿಗೆಲ್ಲ ಕೋಟಿ ಲೆಕ್ಕದಲ್ಲಿ ದುಡ್ಡು ಬರುತ್ತೆ. ಕೋಟಿ ಲೆಕ್ಕದಲ್ಲಿ ಇದು ಬರೀ ಯೂಟ್ಯೂಬಲ್ಲಿ ಇವನು ಇವು ದಡ್ಡ ಇವನೋ ನಾನೋ ಲೆಕ್ಕ ಹಾಕಳಿ, ಮನೆ ಕಟ್ಟುವಷ್ಟು ದುಡ್ಡು ನನಗಿರೋ ಸಬ್ಸ್ಕ್ರೈಬರ್ಗೆ, ನನಗೆ ಓಡ್ತಾ ಇರೋ ವೀಡಿಯೋಗೆ ಮನೆ ಕಟ್ಟುವಷ್ಟು ದುಡ್ಡು ಬರ್ತದ. ಇವನು ಎಂಥ ಅದು ಹೇಳೋಕ್ಕಾಗಲ್ಲ. ನಮ್ಮ ಮಂಡ್ಯ ಭಾಷೆಯಲ್ಲಿ ಬೇರೆ ಥರನೇ ಬೊಗಳಗಳು ಬರ್ತವೆ. ಬಟ್ಟು ಇಲ್ಲಿ ಗೈಡ್ಲೈನ್ಸ್ ಪ್ರಕಾರ ನಾವು ಮಾತಾಡೋಂಗಿಲ್ಲ. ಇಲ್ಲ ಅಂತಂದಿದ್ರೆ ಮಾತಾಡೋಂಗಿಲ್ಲ. ಏನು ಮಾಡಿರಿ ಹಂಗೆ ಇಂಥ ಜನಗಳು ಇರ್ತಾರೆ, ಇಂಥ ಜನಗಳು ಇರ್ತಾರೆ ಪಾಪ. ಎಷ್ಟು ಏನೋ ಅಫಿಸಿಯಲ್ ಅಲ್ಲ, ದೊಡ್ಡ ಶ್ರೀಮಂತ ಅಲ್ಲ, ಕುಬೇರ ಅಲ್ಲ, ಬರಲಿ ಒಳ್ಳೇದಾಗಲಿ ಒಳ್ಳೇದು ಬಯಸೋದ್ರಲ್ಲಿ ತಪ್ಪೇನೋ. ಒಬ್ಬನಿಗೆ ಈಗ ಯಾರೋ ಒಬ್ಬ ಕೋಟಿ ಮಡ್ಗನ ಗುರು ನಾವು ಹೊಟ್ಟೆ ಹೊರ್ಕಂದ್ರೆ ನಮಗೇನು ಲಾಭ? ನಾವು ಏನೋ ದುಡಿಬೇಕು, ನಮ್ಮ ಯಾರಕ್ಕೆ ಆಸೆ ಇದ್ದಷ್ಟು ಕಾಲು ಚಾಚ್ಕೊಂಡು ಬದುಕೊಂಡು ಹೋಗ್ಬೇಕು ಇಷ್ಟಿರಬೇಕು. ಮನಸ್ಸಲ್ಲಿ ಆತ್ಮಸಾಕ್ಷಿ ಇರಬೇಕೇ ಹೊರತು ಯಾರೋ ದುಡ್ಡು ಮಾಡ್ತಾವನೆ, ಏನೋ ಸೋಕಿ ಆ ಹೊಟ್ಟೆ ಹೊರ್ಕಂದ್ರೆ ನಮ್ಗೇನು ಬರ್ತದೆ? ಏನೂ ಬರೋಲ್ಲ. ಸುಮ್ಮನೆ ಹೊಟ್ಟೆ ಹೊರ್ಕೊಳ್ಳೋದಷ್ಟೇ. ಹೊಟ್ಟೆ ಹೊರ್ಕೊಳ್ಳೋ ಬುದ್ಧಿ ಯಾಕೆ? ಥ್ಯಾಂಕ್ ಯು. ಇನ್ನೇನು ಹೇಳೋಕ್ಕಾಗಲ್ಲ.